ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ವೀರಭದ್ರೇಶ್ವರ ಜಾತ್ರೆ ನಿಮಿತ್ತವಾಗಿ ಇಂದು ವೀರಭದ್ರೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಪೂರ್ವಭಾವಿ ಸಭೆಯಲ್ಲಿ ಸುಲೇಪೇಟ್ ಪೊಲೀಸ್ ಠಾಣೆಯ ಪಿಎಸ್ಐ ಅಮರ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಭಕ್ತರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾಯಿತು. ಹಾಗೆ ಗ್ರಾಮದಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ಪೊಲೀಸ್ನ ಹೆಚ್ಚಿನ ಸಿಬ್ಬಂದಿ ವರ್ಗದವರನ್ನು ಅಳವಡಿಸಬೇಕೆಂದು ಭಕ್ತರು ಹೇಳಿದರು. ಈ ವೇಳೆಯಲ್ಲಿ ಪಿಎಸ್ಐ ಅಮರ್ ಕುಲಕರ್ಣಿ ಮಾತನಾಡಿ, ಕಳೆದ ವರ್ಷ ಚೆನ್ನಾಗಿ ಜಾತ್ರೆ ಜರುಗಿದೆ, ಈ ವರ್ಷವೂ ಚೆನ್ನಾಗಿ ಆಗುತ್ತದೆ. ಸುತ್ತಮುತ್ತಲಿನ ಜಾತ್ರೆಗಳಿಗೆ ಹೋಲಿಸಿದರೆ ಸುಲೇಪೇಟ್ ಗ್ರಾಮದ ಜಾತ್ರೆ ಉತ್ತಮವಾಗಿ ಜರುಗುತ್ತದೆ. ಜಾತ್ರೆ ಯಶಸ್ವಿಯಾಗಬೇಕೆಂದರೆ ಪ್ರತಿಯೊಬ್ಬರ ಸಹಾಯ ಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮುರುಗಪ್ಪ ಕುಕುಡಿ, ಮಲ್ಲಪ್ಪ ಹಿರೇನ್, ಜಹೀರುದ್ದೀನ್ ಪಟೇಲ್, ಮಲ್ಲಿಕಾರ್ಜುನ್ ದೇಸಾಯಿ, ವೀರು ದೇಸಾಯಿ, ಸಿದ್ದರಾಮ್ ಸಜ್ಜನ್, ಮಲ್ಲಪ್ಪ ಪಡ್ಶೆಟ್ಟಿ, ಮಹೇಶ್ ಬೆಳಮಗಿ, ರಮೇಶ್ ದೇಸಾಯಿ ಸೇರಿದಂತೆ ಇತರರು ಹಾಜರಿದ್ದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಇಂಥ ಊರ ಇಂಥ ಸ್ಟೇಷನ್ ಎಲ್ಲಿ ಹೋದ್ರೂ ಸಿಗಂಗಿಲ್ಲ. ಇಷ್ಟು ಪೀಸ್ ಆಗಿ ಡ್ಯೂಟಿ ಮಾಡೋಕೆ ಇಷ್ಟು ದೊಡ್ಡ ಬಂದೋಬಸ್ತ್ ಇದ್ರು ಇಷ್ಟು ಆರಾಮಾಗಿದ್ದೀವಿ ನಾವು. ಇಲ್ಲಾಂದ್ರೆ ನಮ್ಮ CPO ಸಾಹೇಬರು, DS ಸಾಹೇಬರು, SP ಸಾಹೇಬರು ಎಲ್ಲರೂ ಬಂದು ಏನೋ ಮಾಡಿ ಇಲ್ಲಿ ಹುಮ್ನಾಬಾದ್ನಾಗ ಆಗ್ತದೆ ರೀ ವೀರಭದ್ರೇಶ್ವರ ಆ ಜಂಜೆಟ್ ಇರ್ತದೆ. ಅದಕ್ಕಿಂತ ಜೋರಾಗಿ ಮಾಡ್ತೀವಿ ಇಲ್ಲಿ, ನಮ್ಗೆ ಗೊತ್ತದ. ಅದಕ್ಕೆ ಭಾಳ ಚಂದ ಆಗ್ತದೆ, ಭಾಳ ಶಾಂತಾಗಿ ಆಗ್ತದೆ. ದಯವಿಟ್ಟು ನಾವೆಲ್ಲ ಈ ಜಾತ್ರೆಗೆ ಯಾವುದೋ ಏನು ಕಾನೂನು ವ್ಯವಸ್ಥೆ ಏನು ಆಗಲ್ಲ ಬರ್ತದ, ಅದನ್ನು ನಮ್ಮ ಇಲಾಖೆ ಕಡೆಯಿಂದ ಏನು ಹೇಳ್ಬೇಕಂತ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗ್ತಾವ, ತಾವೆಲ್ಲ ನಮ್ಗೆ ಸಹಕಾರ ಮಾಡಿ ತಾವು ಏನೋ ಆ ಥರ ಆಗ್ಲಾರ್ದಂಗೆ ನೋಡ್ಕೊಳ್ಳಿ. ನಮ್ಮ ಪೊಲೀಸ್ ಏನು ಬಂದೋಬಸ್ತ್ ಅದಲ್ಲ, ಈ ಬಂದೋಬಸ್ತ್ ಯಶಸ್ವಿಯಾಗಿ 10,000 ರೂಪಾಯಿ ಕೊಡ್ತೀವಿ. ಹೇಳಿದ್ರೆ ನೀವು ಏನೋ ಮಾಡಲ್ಲ, ಹಿಂಗೆ ಮಾಡ್ರೆ ಬೇಡ ಅಂದ್ರೆ ನನಗೆ ಅವಾಗ ನಾನು ನಿಂದಿರ್ತೀನಿ. ಗಲಾಟೆ ಆದಂದ್ರೂ ಮಾತೆತ್ತರು ಎಲ್ಲರೂ ವೀರಭದ್ರೇಶ್ವರದೇ ಹೆಸರು ತೋರ್ತಾರೆ. ಮತ್ತು ಕೆಟ್ಟದ್ದು ಮಾಡ್ದಿಲ್ಲ, ಏನೇ ಆಯ್ತು ಮತ್ತು ದೇವ್ರು ನೋಡ್ಕೊತಾನೆ ನೀನಂತಾರೆ. ದೇವ್ರ ಹೆಸರು ತೊಗೊಂಡ್ರೆ ಆಯ್ತು, ಏನೇ ಇರ್ಲಕ್ಕ ಗಪ್ಪಾಗಿ ವಾಪಸ್ ಹೋಗ್ತಾನೆ. ಯಾವುದೇ ಜಾತಿಯಲ್ಲಿ ಧರ್ಮಲ್ಲಿ ಮುಸ್ಲಿಮ್ ಮಂದಿ ಬಂದವ್ರು ವೀರಭದ್ರೇಶ್ವರನ ಹೆಸರು ತೊಗೊಂಡಾರ ನಾ ಕೇಳ್ಕೊಂಡು ನಾನೇನು ಇಲ್ಲಿ ಸುಳ್ಳು ಹೇಳ್ತಿಲ್ಲ. ದೇವರಿಂದ ನಮಗೂ ಒಳ್ಳೆಯದಾಗ್ಯದ, ನಾವು ಪ್ರತಿನಿಧಿ ಕೇಳ್ಕೊಂಡು ಇಂದ ನಾವು ಕೇಳ್ಕೊಂಡಿದ್ದು ದೇವ್ರು ನಮ್ಗೆ ಕೊಟ್ಟ. ನಾವು ಏನೇನು ಕೇಳ್ಕೊಂಡೆ ಅಂತ ಅದು ಹೇಳಲ್ಲ, ನಾವು ಏನು ಕೇಳ್ಕೊಂಡು ಅದೆಲ್ಲ ನಮ್ಗೆ ಸಿಕ್ಕಾದ ದೇವರಿಂದ. ಅದಕ್ಕೆ ನಮ್ಮ ಫ್ಯಾಮಿಲಿಗೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ಜಾತ್ರೆ ಪ್ರಯುಕ್ತ ಹೇಳ್ತೀನಲ್ಲ, ನಾವು ಪೊಲೀಸರು ನಮ್ಮ ಸಬ್ ಡಿವಿಷನಿಂದ ಎಷ್ಟು ಜನ ಕರ್ಕೊಂಡ್ರು ಕಮ್ಮಿ ಬೀಳ್ತಾರೆ. ಜನ ಪರ್ಬಳಿ ಮತ್ತು ಅದು ಅಗ್ಗಿ ತುಳಿಯೋದಿರ್ತದೆ. ಆ ಟೈಮ್ನಾಗ ನಾವು ಪೊಲೀಸರು ಎಷ್ಟು ಬಂದ್ರೂ ಅದು ಕಮ್ಮಿನೇ. ಅದಕ್ಕೆ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡಿರಿ. ನನಗೆ ಹೋದ ಸರಿನೂ ಬರ್ತದೆ, ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗ್ತದೆ. ಈ ಸಾರಿ ಅಗ್ಗಿ ಮಾಸ್ ತೆಗ್ಯದ, ಈ ಸಾರಿ ಏನು ಸಮಸ್ಯೆ ಇಲ್ಲ ಅನ್ನೋ ಅನ್ಕೋತೀನಿ. ನಾನು ಎಲ್ಲ ಕರೆಕ್ಟಾಗಿ ಮಾಡಿದ್ರಿ. ಆದ್ರೂ ನಮ್ಮ ಬಂದೋಬಸ್ತ್ ಏನದ ನಾವು ಮಾಡ್ಕೋಬೇಕಾಗ್ತದೆ. ತಾವೆಲ್ಲ ನಮ್ಗೆ ಸಹಕಾರ ಮಾಡಬೇಕು. ಮತ್ತು ಇನ್ನೊಂದು ಸಣ್ಣದು ಏನಂದ್ರೆ, ತಾವು ತೇರಿಂದ ಹೋದ ಸರಿ ಅದು ಫಿಟ್ನೆಸ್ ತೊಗೊಂಡಿಲ್ಲ ಅನಿಸ್ತದೆ. ಅದು ನಮಗೊಂದು ಕಾಪಿ ಮಾಡಿಲ್ಲ. ನಮಗೆ ಹೋದ ಸರಿನೂ ನಮಗೆ ಬಂದಿಲ್ಲ. ಅವನ್ ಫಿಟ್ನೆಸ್ ಒಂದು ಕಾಪಿ ಕೊಡ್ರಿ. ಮತ್ತು ಇನ್ನೊಂದು ಏನಂದ್ರೆ, ಆ ಪರ್ವಳಿ ಟೈಮ್ನಾಗ ಅದೇನು ಇದು ಅಗಿ ತುಳಿಯೋ ಟೈಮ್ನಾಗ ಸ್ವಲ್ಪ ಏನ್ರಿ ಹೆಚ್ಚಕಮ್ಮ ಆಗ್ತಿರ್ತಾರೆ. ನಮ್ಮ ಪೊಲೀಸರು ಅಲ್ಲಿ ನಾವಲ್ಲಿ ಇನ್ನೊಬ್ರು ಯಾರ ಮೇಲೂ ನಿಮ್ಗೆ ಒಯ್ಬೇಕು ಇಲ್ಲ ನಿಮ್ಗೆ ಶಿಫ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇರಲ್ಲ. ಹೇಳಿ ಆ ಜರ ಶಿಟ್ ಬಂದಿರ್ತದೆ, ಯಾರು ಒಬ್ಬ ಕೇಳಿಲ್ಲ ಅಂದ್ರೆ ಅವ್ನಿಗೆ ಒತ್ತಡಲ್ಲಿ ಏನೋ ಮಾಡಿರ್ತೀವಿ. ಅದು ಯಾರು ಅನ್ಯತಾ ಭಾವಿಸ್ಬಾರ್ದು. ಯಾರೇ ನಮ್ಮ ಪೊಲೀಸರು ಶಿಫ್ಟ್ ಮಾಡೋದಲ್ಲಿ ನಾ ಹೋದ ಸರಿನೂ ಮಾಡಿದ್ದೀನಿ. ನನಗೆ ಗೊತ್ತದ ಆ ಉದ್ದೇಶ ಅಂತಿರಲ್ಲ, ನಿಮಗೆ ಮಾಡ್ಬೇಕನ್ನೋದು. ಅದು ಏನೋ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಶಿಫ್ಟ್ ಮಾಡಿರ್ತೀವಿ ಅಷ್ಟೇ. ದಯವಿಟ್ಟು ಯಾರು ಆ ಥರ ಏನು ಇದು ಮಾಡಿದ್ರೆ ನಮ್ಮ ಪೊಲೀಸರು ಏನು ಹೇಳಿರ್ತಾರೆ, ಕೆಲವೊಂದು ಏನ್ರಿ ಹೆಚ್ಚು ಕಮ್ಮಿ ಆಗಿರ್ತಾರೆ, ನಮ್ಮ ಕಡೆ ಇಲ್ಲ ಅನ್ನಲ್ಲ. ಅವ್ರು ಏನು ಹೇಳಿರ್ತಾರೆ ಪೊಲೀಸರಿಗೆ ಸಹಕಾರ ಮಾಡಿ ಏನಾದರೂ ಈಗ ಈ ಕಡೆ ಈ ಸೈಡ್ ಯಾರ್ಯಾರು ಮನೆ ಅದಾವ ಏನದಾವ ಎಲ್ಲ ನಾವು ನೈಟಲ್ಲಿ ಅದಕ್ಕೆ ಒಂದಿನ ಮೊದಲ ಗಾಡಿ ತೆಗೆಯೋದೆಲ್ಲ ಹೇಳ್ತೀವಿ ನಾವು. ನಮ್ಮ ಕಡೆ ಇನ್ನೂ ಏನ್ರಿ ಕೆಲಸ ಆಗ್ಬೇಕಂದ್ರೆ ತಾವು ದಯವಿಟ್ಟು ನಮ್ಗೆ ಬಂದು ಯಾರೇ ತಮ್ಮ ಕಮಿಟಿ ಕಡೆಯಿಂದ ಯಾರೇ ವಾಲಂಟ್ರಿಯಾಗಿ ಇಲ್ಲಿ ಯಾರು ನೀವು ಒಬ್ಬರು ದಯವಿಟ್ಟು ಕಳಿಸ್ಕೊಡ್ರಿ. ನಮ್ಮ ಪೊಲೀಸರು ಏನೇನು ಮಾಡಬೇಕು, ಇಲ್ಲ ಏನ್ರಿ ಗಿಡ ತೆಗೆಯೋದು ಇನ್ನೂ ಏನು XYZ ನಾವೆಲ್ಲ ಮಾಡ್ತೀವಿ. ನಿಮ್ಮ ಮಾತು ಒಬ್ರು ಕೇಳಿಲ್ಲ ಅಂದ್ರೆ ಹೇಳ್ರಿ. ನಿಮ್ಮ ಮಾತಂತೂ ಹೇಳೋದು ಬೇಡ. ಅವರೇ ವಾಲಂಟ್ರಿಯಾಗಿ ಜಾತ್ರೆದಾಗ ಯಾರು ನಿಮ್ಗೆ ಏನು ತೊಂದರೆ ಮಾಡಲ್ಲ. ಅವರ